ಜೀವನ ಹಾಳು ಮಾಡುವಂಥ ವ್ಯಕ್ತಿಗಳ ಲಕ್ಷಣ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಕೆಲವೊಂದು ವ್ಯಕ್ತಿಗಳಿರ್ತಾರೆ, ಅವ್ರುಗಳ ಸಹವಾಸ ಮಾಡಿದ್ರೆ ನಾವೇ ಗೊತ್ತಿಲ್ದಿರ ಹಾಳಾಗ್ತಾ ಹೋಗ್ತೀವಿ ಅಂತ ದೊಡ್ಡೋರೇ ಹೇಳ್ತಾರೆ. ಸಹವಾಸ ದೋಷ ಅಂತ ಹೇಳ್ತಾರೆ. ಬಟ್ ಅವ್ರ ಲಕ್ಷಣಗಳು ಹೆಂಗಿರುತ್ತೆ, ಅವರನ್ನು ಹೆಂಗೆ ಕಂಡುಹಿಡಿಯೋದು ಅಂತ ಆದರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ 5 ಟಿಪ್ಸ್ನ ಶೇರ್ ಮಾಡ್ತೀನಿ. ಸೊ ಕೊನೆ ತನಕ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ, ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ವಾಟ್ಸಪ್ ಮಾಡಿ ಆ್ಯಂಡ್ ಕಾಲ್ ಕೂಡ ಮಾಡಿ. ವಾಟ್ಸಪ್ ಮಾಡಿದ್ರೆ ಬೆಟರ್ ಅಂತ ಅಂದ್ಕೋತೀನಿ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಏನಂತ ಹೇಳಿದ್ರೆ, ನಿಮ್ಮ ಜೀವನ ಹಾಳು ಮಾಡುವಂಥವ್ರು ನಿಮ್ಮ ಗುರಿಗಳನ್ನು, ಕನಸುಗಳನ್ನು ಹಾಳು ಮಾಡ್ತಾರೆ. ತಗ್ಗಿಸಿ ಲೈಕ್ ಏನಂತ ಹೇಳಿದ್ರೆ, ತಗ್ಗಿಸಿ ಮಾತಾಡ್ತಾರೆ. ನೀವೇನಾದರೂ ಒಂದು ಗೋಲ್ ಬಗ್ಗೆ ಮಾತಾಡಿ ಅವ್ರ ಹತ್ರ ಮಾತಾಡಿದ್ರೆ, ಅವರು ಕಂಪ್ಲೀಟಾಗಿ ನೆಗೆಟಿವ್ ಆಗಿ ಮಾತಾಡ್ತಾರೆ. ನೀವು ನೆಕ್ಸ್ಟ್ ಗೋಲೇ ಸೆಟ್ ಮಾಡ್ಕೋಬಾರ್ದು. ಓಕೆ. ಆ್ಯಂಡ್ ನಿಮ್ಮ ಕೈಲಿ ಏನೂ ಆಗಲ್ಲ ಅನ್ನೋ ಲೆಕ್ಕಕ್ಕೆ ಅವರು ನಿಮ್ಗೆ ಫೀಲ್ ಮಾಡಿಸ್ತಾರೆ. ಆ ಲೆವೆಲಿಗೆ ಲೈಕ್ ಏನಂತಾರೆ ಅದಕ್ಕೆ, ಕ್ರಿಟಿಸಿಸಮ್ ಅನ್ಬೋದಲ್ಲ ಇಂಗ್ಲೀಷಲ್ಲಿ ವರ್ಡು. ಅಂದರೆ ತುಂಬ ಕೇವಲವಾಗಿ ನಿಮ್ಮ ಸಾಮರ್ಥ್ಯದ ಬಗ್ಗೆ, ಕೆಪಾಸಿಟಿ ಬಗ್ಗೆ ಮಾತಾಡಿ, ನಿಮ್ಮ ಕೈಲಿ ಏನೂ ಆಗಲ್ಲ ಅನ್ನೋ ಲೆವೆಲಲ್ಲಿ ನಿಮ್ಮನ್ನು ಕಾಮಿಡಿ ಪೀಸ್ ಥರ ಟ್ರೀಟ್ ಮಾಡಿ, ಕಿಂಡಲ್ ಮಾಡಿ, ಒಟ್ಟಿನಲ್ಲಿ ನಿಮ್ಮ ಗುರಿ ಏನು ಡ್ರೀಮ್ ಇರುತ್ತೆ ಆ ಕಡೆ ಹೋಗಲೇಬಾರ್ದು ನೀವು. ಆ ಥರ ಮೈಂಡ್ಸೆಟ್ ಮಾಡಿ ಬಿಡ್ತಾರೆ. ಓಕೆ, ಇದು ಫಸ್ಟ್ ಸಿಂಪ್ಟಮ್ಸ್. ಸೆಕೆಂಡ್ ಬಂದು ಏನಂತ ಹೇಳಿದ್ರೆ, ನೆಗೆಟಿವ್ ಹೆಚ್ಚು. ಎತ್ತಿದ್ರೆ ನೆಗೆಟಿವ್. ಎಕ್ಸಾಂಪಲ್, ನೀವೇನಾದ್ರು ಈಗ ಹೊಸ್ದಾಗಿ ಅಚೀವ್ ಮಾಡಬೇಕು, ಅಥವಾ ಈಗ ಅವನೊಂದು IAS ಆಫೀಸರ್ ಆಗಬೇಕು ಅನ್ಕೊಳ್ಳೋಣ. ಹಂಗೇನೆ ಅವ್ರು ಮಾತಾಡೋದು ಹೆಂಗೆ ಅಂದರೆ, ಎಷ್ಟು ಚೆನ್ನಾಗಿಲ್ಲ ಇವತ್ತು, ಏನು ಕಾಂಪಿಟೇಷನ್, ಎಷ್ಟು ಜನ ಓದ್ತಾ ಇಲ್ಲ. ಕರೆಕ್ಟ್, ಅವ್ರುಗಳ ಮಧ್ಯೆ ನಿಂದಾಗತ್ತಾ? ಚಾನ್ಸೇ ಇಲ್ಲ ಕಣ. ಅಂದರೆ ಇವ್ರು ಕಂಪ್ಲೀಟ್ಲಿ ನಿಮ್ಮನ್ನು ಹೆದರಿಸ್ಬೇಕು. ನೆಗೆಟಿವ್ ಮಾತು ಒಳಗಡೆ ಹಾಕಿ ನಿಮ್ಮಲ್ಲಿರ್ತಕ್ಕಂಥ ಪಾಸಿಟಿವ್ ಏನು ಗುರಿ ಇಟ್ಕೊಂಡಿದ್ದೀರೋ ಅದು ಹೋಗಬೇಕು. ನೆಗೆಟಿವೇ ಮಾತಾಡ್ತಾರೆ. ಮನಸ್ಸು ಮಾಡಿದ್ರೆ ಮನುಷ್ಯ ಏನು ಬೇಕಾದ್ರೂ ಪಾಸಿಬಿಲಿಟಿ ಇದೆ. ಇದು ಪಾಸಿಟಿವ್ ಮಾತು. ಹಿಂಗೆ ಮಾತಾಡಿದ್ರೆ ಇನ್ನೂ ನಮ್ಮ ಡ್ರೀಮ್ಸಿಗೆ ಸಪೋರ್ಟ್ ಆಗುತ್ತೆ. ಬಟ್ ಅವ್ರು ಸಪೋರ್ಟಿವ್ ಥರ ಮಾತಾಡಲ್ಲ. ಬಿಕಾಸ್ ಪಾಸಿಟಿವ್ ಮಾತಾಡಿದ್ರೆ ನೀವು ಸಕ್ಸಸ್ ಆಗಿಬಿಡ್ತೀರಿ, ನೀವು ಒಳ್ಳೆಯವರಾಗ್ತೀರಿ, ನೀವು ಒಳ್ಳೆ ಹಂತಕ್ಕೆ ಹೋಗ್ತೀರಿ, ತರುತ್ತೀರಿ. ಅವ್ರಿಗೆ ಅದು ಇಷ್ಟ ಇಲ್ಲ. ಸೊ ಆ ಕಾರಣಕ್ಕೆ ನೆಗೆಟಿವ್ ಮಾತು ಹೇಳಿ ನಿಮ್ಮ ಲೈಫ್ನ ಹಾಳು ಮಾಡಲಿಕ್ಕೆ ಇವರು ಮುಂಚೂಣಿಯಲ್ಲಿ ಇರ್ತಾರೆ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಮೇಲೆ ವಿಶ್ವಾಸ ಇರಲ್ಲ ಇವರಿಗೆ. ಏನು ಹೇಳ್ಬೋದು ಅಂತ ಹೇಳಿದ್ರೆ, ವಿಶ್ವಾಸ ಇಟ್ ಮೀನ್ಸ್ ಏನಂತ ಹೇಳಿದ್ರೆ, ನೀವು ಎಷ್ಟೇ ಅವರೊಟ್ಟಿಗೆ ಪ್ರಾಂಪ್ಟ್ ಆಗಿರಿ, ನಿಮ್ಮನ್ನು ನಂಬಿಕೆಯಿಂದ ನೋಡಲ್ಲ, ವಿಶ್ವಾಸದಿಂದ ನೋಡಲ್ಲ, ನಮ್ಮವ್ರನ್ನು ಫೀಲ್ ಇರಲ್ಲ ಅವ್ರಿಗೆ. ಹೊರಗಿನವ್ರ ಥರ ಟ್ರೀಟ್ ಮಾಡ್ತಾರೆ. ಯಾವಾಗ್ಲೂ ಬೇಕಾಬಿಟ್ಟಿಯಾಗಿ ನಿಮ್ಮನ್ನು ನೋಡ್ತಾರೆ, ತುಂಬ ಕೇವಲವಾಗಿ ನೋಡ್ತಾರೆ. ಓಕೆ. ಆ್ಯಂಡ್ ಅವ್ರಿಗೆ ನೀವು ಪ್ರಿಯಾರಿಟಿಯಲ್ಲಿ, ನೀವು ಎಷ್ಟು ನಂಬಿಕೆಯಿಂದ ಅವರೊಟ್ಟಿಗೆ ಪ್ರಾಣ ಕೊಡೋಷ್ಟು ಪ್ರಾಂಪ್ಟ್ ಆಗಿರಿ. ಬಟ್ ಅವ್ರಿಗೆ ನೀವು ಸಿಲ್ಲಿನೇ, ನಿಮ್ಮನ್ನು ನೋಡೋದೇ ಆ ದೃಷ್ಟಿನಲ್ಲಿ. ಅದಕ್ಕೆ ವಿಶ್ವಾಸ ಅನ್ನೋದು ಅವರಿಗೆ ಮ್ಯಾಟ್ರೇ ಆಗಲ್ಲ ಅವ್ರ ವಿಚಾರದಲ್ಲಿ. ಸೊ ಹಂಗಾಗಿ ಹೇಳ್ತಿದ್ದೀನಿ, ವಿಶ್ವಾಸ ಇರಲ್ಲ ನಿಮ್ಮ ಮೇಲೆ ಅವ್ರಿಗೆ. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಸಮಯ ವ್ಯರ್ಥ ಮಾಡ್ತಾರೆ. ಈಗ ನೀವೆಲ್ಲೋ ಅಚೀವ್ ಮಾಡಬೇಕು ಅಂತ ಹೊರಡ್ತೀರಿ, ಸಕ್ಸಸ್ ಕಡೆ ಕರ್ಕೊಂಡು ಹೋಗಬೇಕು ಅಂತ ನೀವು ನಿಮ್ಮ ವರ್ಕಲ್ಲಿ ಬ್ಯುಸಿ ಆಗ್ತೀರಿ, ಕೆಲಸ ಮಾಡ್ತೀರಿ. ಬಟ್ ಅವ್ರೇನು ಮಾಡ್ತಾರೆ, ಅದನ್ನು ಹಾಳು ಮಾಡಬೇಕು ಅಂತ ಅದನ್ನು ಡೈವರ್ಟ್ ಮಾಡಿ ನಿಮ್ಮ ಸಮಯನ ವೇಸ್ಟ್ ಮಾಡೋಕ್ಕೆ ಎಲ್ಲೋ ಕರ್ಕೊಂಡು ಹೋಗೋದು, ಏನೇನೋ ಮಾತಾಡೋದು, ತಲೆಗೆ ಏನೇನೋ ತುಂಬೋದು, ನಿಮ್ಮನ್ನು ಹಾಳು ಮಾಡೋಕ್ಕೆ ಏನೇನು ಪ್ಲಾನ್ ಮಾಡ್ಬೇಕು ಅದೆಲ್ಲ ಮಾಡೋದು, ಸಮಯ ವೇಸ್ಟ್ ಮಾಡೋಕ್ಕೆ, ಒಟ್ಟಿನಲ್ಲಿ ನಿಮ್ಮ ಎಫರ್ಟ್ ಕಡೆ ಹೋಗಲೇಬಾರ್ದು, ಸಮಯ ವೇಸ್ಟ್ ಮಾಡೋಕ್ಕೆ ಏನು ಮಾಡ್ಬೇಕು ಅದನ್ನು ಮಾಡೋದು. ಸೊ ಈ ಥರದ್ದೆಲ್ಲ ಒಟ್ಟಿನಲ್ಲಿ ಓವರಾಲ್ ನಿಮಗೆ ಸಮಯ ವ್ಯರ್ಥ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನೀವು ಅವ್ರಿಗಿನ್ನ ಕಡೆಯಾಗಿ, ಕೀಳಾಗಿ ಅಲ್ಲೇ ಕೂತ್ಕೊಬೇಕು. ಆ ಥರ ಥಿಂಕ್ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಬೆಳವಣಿಗೆಗೆ ಓವರಾಲ್ ಹೇಳ್ಬೇಕಂದ್ರೆ ಅಡ್ಡಿ ಆಗ್ತಾರೆ, ಬ್ರೇಕ್ ಹಾಕ್ತಾರೆ, ಮಧ್ಯ ಬರ್ತಾರೆ. ನೀವು ಬೆಳವಣಿಗೆ ಆಗೋದು ಅವ್ರಿಗೆ ಇಷ್ಟ ಇಲ್ಲ, ಸಹಿಸ್ಕೊಳ್ಳೋಕೆ ಇಷ್ಟನೇ ಇಲ್ಲ ಅವ್ರಿಗೆ, ಸಹಿಸ್ಕೊಳ್ಳೋಕೆ ರೆಡಿ ಇಲ್ಲ ಅವರು. ನೀವು ಬೆಳಿಬಾರ್ದು, ನಿಮ್ಮ ಬೆಳವಣಿಗೆ ಬ್ರೇಕ್ ಹಾಕಬೇಕು, ಫುಲ್ ಸ್ಟಾಪ್ ಇಡಬೇಕು. ಸೊ ಈ ಥರ ಸಿಂಪ್ಟಮ್ಸ್ ಕಂಡಾಗ ನೀವೇನು ಮಾಡೋದು? ಬುದ್ಧಿವಂತರಾಗಿ ಅವರಿಂದ ದೂರ ಇರಿ, ಅಥವಾ ಅವರೊಟ್ಟಿಗೆ ಇದ್ಕೊಂಡು ಹೆಂಗೆ ಗೆಲ್ಲಬೇಕು ಅನ್ನೋದನ್ನು ಕಲೀರಿ. ಕಷ್ಟ, ತುಂಬ ಇನ್ವಾಲ್ವ್ಮೆಂಟ್ ಆದಾಗ ಅವರೊಟ್ಟಿಗೆ ಸಮಯ ಕಳ್ಕೊಂಡು, ಸಮಯ ಕೊಟ್ಕೊಂಡಿದ್ದಾಗ ಆಗಲ್ಲ. ಬಟ್ ನೀವು ಎಕ್ಸ್ಟ್ರಾ ಸಮಯ ಪ್ಲಾನ್ ಮಾಡ್ಕೊಂಡು ಅವರೊಟ್ಟಿಗೆ ಇದ್ಕೊಂಡು ಗೆಲ್ಲೋದ್ರ ಕಡೆ ಥಿಂಕ್ ಮಾಡಿ. ಓಕೆ. ಸೊ ಇದಿಷ್ಟು ಪಾಯಿಂಟ್ಸ್ಗಳು ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರೆ ಖುಷಿ ಆಗುತ್ತೆ ನಿಜವಾಗ್ಲೂ. ಆ ಫೀಡ್ಬ್ಯಾಕ್ ಎಲ್ಲ ಓದ್ತೀನಿ, ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಸಬ್ಸ್ಕ್ರೈಬರ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದೀರಾ, ಆ್ಯಂಡ್ ವಿಡಿಯೋ ಶೇರ್ ಮಾಡ್ತಿದ್ದೀರಾ, ಅದು ಖುಷಿ ಆಗುತ್ತೆ. ಇನ್ನಷ್ಟು ಮಾಡಿ, ಆದಷ್ಟು ಬೇಗ 50K ಆಗಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.